ಸ್ನೇಹಿತರೆ ನಮಸ್ಕಾರ. ರೈತರಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು. ಕೇಂದ್ರದಿಂದನೂ ಕೂಡ ಗುಡ್ ನ್ಯೂಸು, ರಾಜ್ಯ ಸರ್ಕಾರದಿಂದನೂ ಕೂಡ ಗುಡ್ ನ್ಯೂಸೇ. ಹೌದು, ಈಗಾಗಲೇ ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ. ಇತ್ತ ಕಡೆ ರಾಜ್ಯ ಸರ್ಕಾರದಿಂದ 6,200 ಕೋಟಿಯಷ್ಟು ದುಡ್ಡು ರಿಲೀಸ್ ಆಗ್ತಾ ಇದೆ. ಎಕ್ಸಾಕ್ಟ್ ಹೇಳಬೇಕಂದ್ರೆ 2,613 ಕೋಟಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ 51 ಲಕ್ಷ ರೈತರ ಖಾತೆಗಳಿಗೆ, ಪ್ರತಿಯೊಬ್ಬರ ಅಕೌಂಟ್ಗಳಿಗೆ 31,500 ತನಕ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಷ್ಟು ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಅದೇ ರೀತಿಯಾಗಿ ಯಾವ ಯಾವ ಹೆಕ್ಟರ್ಗೆ ಯಾವ ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರಿಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ಮತ್ತು ಈ ಪತ್ರವನ್ನು ನೀವು ಲಿಂಕ್ ಮಾಡಿಸ್ಕೊಳ್ಬೇಕು ಮುಖ್ಯವಾಗಿ, ಇದು ಮಾತ್ರ ಕಡ್ಡಾಯ. ಸೊ ಬರೀ ಪಿ ಎಮ್ ಕಿಸಾನು ಜಮಾ ಆದರೆ ಅಷ್ಟೇ ಅಲ್ಲ, ನಿಮಗೆ ಅದು ಜಮಾ ಕೂಡ ಆಗೋದಿಲ್ಲ. ನಿಮಗೆ ಜಮಾ ಆಗಿರಲಿಲ್ಲ ಅಂದರೆ ಅದಕ್ಕೂ ಕೂಡ ಇದೇ ಕಾರಣ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಏನಿದು ವಿಷಯ, ಯಾವ ಪತ್ರ ಲಿಂಕ್ ಮಾಡ್ಕೊಳ್ಬೇಕು, ಏನೇನು ಎಲ್ಲ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ತಿಳಿಯುವಂತೆ ತಿಳಿಸ್ಕೊಡ್ತೀನಿ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಾಕು, ಎಲ್ಲವೂ ಕೂಡ ಅರ್ಥ ಆಗತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಈಗ ಈ ಪಿ ಎಮ್ ಕಿಸಾನ್ ಆಲ್ರೆಡಿ ಕ್ಲಿಯರ್ ಆಗಿದೆ. ಅಲ್ಲಿ ಯಾರ್ಯಾರಿಗೆ ಜಮಾ ಆಗಿಲ್ಲ ನೋಡಿ, ಅವರಿಗೆ ಬೆಳೆ ಹಾನಿ ಪರಿಹಾರ ಕೂಡ ಬರೋದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನು, ಯಾಕೆ ಅಂತ ಕೇಳೋದಾದರೆ, ಪಹಣಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರೋದಿಲ್ಲ. ಸೊ ಮುಖ್ಯವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿ ಇದ್ದರೆ ಮಾತ್ರ ಸರ್ಕಾರಕ್ಕೆ ಒಂದು ಡೀಟೇಲ್ಸ್ ಸಿಕ್ಕಂಗೆ ಆಗತ್ತೆ. ಹೌದಪ್ಪ, ಇದು ಇವ್ರದ್ದೇ ಜಮಾ ಮಾಡಬೇಕಾಗಿದೆ, ಇವ್ರದ್ದು ಎಲಿಜಿಬಲ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗತ್ತೆ. ಆದರೆ ನೀವು ಡಾಕ್ಯುಮೆಂಟ್ಸ್ಗಳನ್ನೇ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರಬೇಕು? ಸೊ ಹಾಗಾಗಿ ಮೊದಲು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕು. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು, ಒಂದು ಪಹಣಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಇಂತಹ ಎಲ್ಲ ಯೋಜನೆಗಳನ್ನು ಕಳ್ಕೊಳ್ತಾ ಇದ್ದೀರಿ. ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಈಗ ನೋಡಿ, ಹೋದ ವರ್ಷದಲ್ಲಿ ಜೂನ್ ಜುಲೈನಲ್ಲಿ ಅದು ಡಿಸೆಂಬರ್ ತನಕ ಮಳೆ ಆಗಿಬಿಟ್ಟಿದೆ. 5-6% ಅಷ್ಟು ಹೆಚ್ಚಿನ ಮಳೆ ಆಗಿಬಿಟ್ಟಿದೆ ಹೋದ ವರ್ಷದಲ್ಲಿ. ಆ ಮಳೆಯಿಂದಾಗಿ ರೈತ ತತ್ತರಿಸಿ ಹೋಗಿಬಿಟ್ಟಿದ್ದಾನೆ. ಕೆಲವೊಂದಿಷ್ಟು ಕಡೆ ಪ್ರವಾಹ ಬಂದುಬಿಟ್ಟಿದೆ. ಮನೆಯಲ್ಲಿರ್ತಕ್ಕಂತಹ ಗೃಹ ಬಳಕೆಯ ವಸ್ತುಗಳು ಕೂಡ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು, ಡೆಸ್ಟ್ರೋ ಆಗಿರ್ತಕ್ಕಂಥದ್ದು. ಅದಕ್ಕೆಲ್ಲವೂ ಕೂಡ ಪರಿಹಾರ ಧನವನ್ನು ಸರ್ಕಾರ ಒದಗಿಸಿ ಕೊಡ್ತಾ ಇದೆ. ಇವುಗಳನ್ನು ಕಳ್ಕೊಳ್ತೀರಾ ಅಥವಾ ಪಡ್ಕೊಳ್ತೀರಾ? ಇದನ್ನು ನೀವು ಥಿಂಕ್ ಮಾಡಿ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಇಂತಹ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ತೀರಿ. ಸಣ್ಣ ಪುಟ್ಟ ರೈತರು ನಮ್ಮ ರಾಜ್ಯದಲ್ಲಿ 53 ಲಕ್ಷ ತನಕ ಕೂಡ ಇದ್ದಾರೆ. ಅದರಲ್ಲಿ 51 ಲಕ್ಷ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ. ಅಂದ ಬಳಿಕ ಇನ್ನು 2 ಲಕ್ಷ ರೈತರು ಏನು ಮಾಡ್ತಾ ಇದ್ದೀರಿ, ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ. ಸೊ ಅದನ್ನು ಮುಖ್ಯವಾಗಿ ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಕೊಳ್ಳೋದು ಹೇಗೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಈಗಾಗಲೇ ರೈತರು ಸಾಲ ಸೂಲ ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತೀರಿ. ಆ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿರೋದಿಲ್ಲ. ಈ ಕಡೆ ಸಾಲ ಮುಟ್ಟಿಸ್ಲಿಕ್ಕೆ ಆಗ್ತಿರೋದಿಲ್ಲ. ಯಾಕಂದರೆ ಫಲ ಸಿಕ್ಕರೆ ಅದರಿಂದ ದುಡ್ಡು ಬರುತ್ತೆ, ಅದರಿಂದ ಸಾಲ ತೀರಿಸ್ಕೊಂಡು ಇಂದಿಷ್ಟು ದುಡ್ಡು ಉಳಿದಿರುತ್ತೆ, ಅದರಿಂದ ನಿಮ್ಮ ಜೀವನವನ್ನು ಸಾಗಿಸ್ತೀರಿ. ಇನ್ನು ದುಡ್ಡೇ ಸಿಗಲಿಲ್ಲ, ಬೆಳೆನೇ ಪರಿಹಾರನೇ ಸರಿಯಾಗಿ ಬರಲಿಲ್ಲ ಅಂತ ಅನ್ನೋದಾದರೆ ಇದು ನಿಮಗೆ ಸಂಕಷ್ಟ ಅಲ್ವಾ? ಸೊ ಹೀಗಾಗಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. 6,213 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. 51 ಲಕ್ಷ ರೈತರಿಗೆ ದುಡ್ಡು ಜಮಾ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾವುದೇ ಬಡ್ಡಿ ಇಲ್ಲದೆ 83 ಲಕ್ಷ ರೈತರಿಗೆ ನಮ್ಮ ರಾಜ್ಯದಲ್ಲಿ ಬಡ್ಡಿ ಇಲ್ಲದೇ ಸಾಲ ಸೌಲಭ್ಯವನ್ನು ಕೂಡ ಕೊಡ್ತಿದ್ದಾರೆ. ಅಂದರೆ ನೀವು ಎಷ್ಟೋ ಬಡ್ಡಿಯನ್ನು ಕಟ್ಟಿಬಿಟ್ಟು ಸಾಲವನ್ನು ತೆಗೆದುಕೊಂಡಿರ್ತೀರಿ, ಸಿಕ್ಕಾಪಟ್ಟೆ ಬಡ್ಡಿ ಆಗ್ತಿರುತ್ತೆ. ಅಂಥದ್ರಲ್ಲಿ ನಿಮಗೆ ಬಡ್ಡಿನೇ ಇಲ್ಲ, ಸಾಲವನ್ನು ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದವರು. ಅದನ್ನು ಘೋಷಣೆ ಕೂಡ ಮಾಡಿದ್ದಾರೆ. ಸೊ ಅದನ್ನು ಕಾಯ್ದು ನೋಡೋಣ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅದನ್ನು ಹೊಸದಾಗಿ ಅಪ್ಲಿಕೇಶನ್ ಕೊಡುವಂತಹ ಸಾಧ್ಯತೆ ಅತಿ ಶೀಘ್ರದಲ್ಲಿದೆ. ಸೊ ಅದನ್ನು ಕೊಟ್ಟ ಮೇಲೆ ನೀವು ಅಪ್ಲೈ ಹೇಗೆ ಮಾಡಬೇಕು, ಎಲ್ಲಿ ಹೋಗಿ ಭೇಟಿ ಕೊಡಬೇಕು, ಅದಕ್ಕೆ ಎಲಿಜಿಬಿಲಿಟಿ ಏನೇನಿರಬೇಕು, ಎಲ್ಲ ರೀತಿಯ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಇನ್ನು ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ನಾವು ಮಾತನಾಡೋದಾದರೆ ಸ್ನೇಹಿತರೆ, NDRF ಕುಸ್ಕಿ ಜಮೀನು ನಿಮ್ದಾಗಿದ್ದೇ ಆದರೆ, ಅಂದರೆ ನೀವು ಯಾವ ಬೆಳೆಗಳನ್ನು ಬೆಳೆದಿರ್ತೀರಿ ಆ ಬೆಳೆಗಳ ಆಧಾರದ ಮೇಲೆ ಕೂಡ ದುಡ್ಡು ಜಮಾ ಆಗ್ತಿರುತ್ತೆ. ಜೊತೆಗೆ ಮುಖ್ಯವಾಗಿ ನಿಮ್ಮ ಜಮೀನು ಯಾವ ರೀತಿಯಾಗಿ ಫಲವತ್ತತೆ ಕೊಡುತ್ತೆ. ಈಗ NDRF ಕುಸ್ಕಿ ಜಮೀನು ಇದ್ದರೆ 8,500ರಿಂದ 25,500 ತನಕ ದುಡ್ಡು ಜಮಾ ಆಗುತ್ತೆ. ಇದು ಒಂದು ಕಡೆ. ಆದರೆ
ಇನ್ನು ನಿಮ್ಮ ಜಮೀನು ಫಲವತ್ತತೆಯನ್ನು ಹೊಂದಿರುತ್ತೆ. ಅಂದರೆ ನೀರಾವರಿ ಭೂಮಿ ಇರುತ್ತೆ. ಸೊ, ಅಲ್ಲಿ ಫಲ ಒಳ್ಳೆಯ ರೀತಿಯಲ್ಲಿ ಸಿಗ್ತಿರತ್ತೆ. ಅಂತಹ ಒಂದು ಭೂಮಿಗಳಿಗೆ ಬೆಳೆ ಹಾನಿ ಆಗಿಬಿಟ್ಟಿದೆ ಆದರೆ ಅದಕ್ಕೆ 31,500 ತನಕ ನಾವು ದುಡ್ಡನ್ನು ಕೊಡ್ತೀವಿ ಅಂತ ಸ್ವತಃ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಸೊ, ಈಗಾಗಲೇ ಹೋದ ವರ್ಷದ ಎಂಡ್‌ನಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಕೂಡ ಇದರ ಬಗ್ಗೆ ಘೋಷಣೆ ಮಾಡಿದ್ರು. ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ. ಈಗಾಗಲೇ 30 ಹೆಕ್ಟರ್‌ಕ್ಕಿಂತ ಹೆಚ್ಚಿನ ಭೂಮಿಗಳು ಜಂಟಿ ಸರ್ವೆ ಆದ ಬಳಿಕ ಬೆಳೆ ಹಾನಿ ಆಗಿರತಕ್ಕಂಥದ್ದು ಕಂಡು ಬಂದಿದೆ. ಅದಕ್ಕೋಸ್ಕರ ಪರಿಹಾರ ಧನವನ್ನು ಕೂಡ ನಾವು ಒದಗಿಸಿ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ. ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಪ್ರಿಯಾಂಕ್ ಖರ್ಗೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅಲ್ಲ, ಮತ್ತು ಪ್ರಿಯಾಂಕ್ ಖರ್ಗೆ ಜೊತೆಗೆ CM ಸಿದ್ದರಾಮಯ್ಯನವರು ಪ್ರೆಸ್‌ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. NDRF ಖುಷ್ಕಿ ಜಮೀನಿಗೆ 5,500 ತನಕ ದುಡ್ಡು ಕೊಡ್ತಾ ಇದ್ದೀವಿ. 31,500 ನೀರಾವರಿ ಭೂಮಿಗಳಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗಲೂ ಕೂಡ ಅದನ್ನೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವಾಗ ಬಜೆಟ್ ಮಂಡನೆ ಆಯಿತೋ ಅಲ್ಲಿ ಘೋಷಣೆ ಆಗುತ್ತೆ 26,200 ಕೋಟಿ ದುಡ್ಡು ರಿಲೀಸ್ ಆಗ್ತಾ ಇದೆ. ಈ ಎಲ್ಲ ದುಡ್ಡು ರೈತರ ಖಾತೆಗಳಿಗೆ ಹೋಗ್ತಾ ಇದೆ. 51 ಲಕ್ಷ ರೈತರಿದ್ದಾರೆ. ಆ ಎಲ್ಲ ರೈತರ ಖಾತೆಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರಬೇಕು. ಜಂಟಿ ಸರ್ವೆ ಆಗುವಾಗ ಎಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗಿ. ಈ ಜಂಟಿ ಸರ್ವೆ ಅನ್ನುವಂಥದ್ದು ಹೇಗೆ ಅಂದರೆ, ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿದೆಯಾ ಅಥವಾ ನಿಮ್ಮ ಹೊಲ ಗದ್ದೆಗಳಲ್ಲಿ ಪ್ರವಾಹ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ವೆರಿಫಿಕೇಷನ್ ಮಾಡೋದರ ಜೊತೆಗೆ ನಿಮ್ಮ ಹೊಲ ಗದ್ದೆಗಳು ಎಷ್ಟು ಫಲವತ್ತತೆಯನ್ನು ಹೊಂದಿದೆ, ಯಾವ ಬೆಳೆಗಳನ್ನು ಬೆಳೆದಿರಿ, ಯಾವ ಬೆಳೆಗೆ ಎಷ್ಟು ದುಡ್ಡನ್ನು ಕೊಡಬೇಕು ಅನ್ನುವಂಥದ್ದು ಜಂಟಿ ಸರ್ವೆ ಆಗುವಾಗ ನಿಮಗೆ ಮಾಹಿತಿ ಸಿಗುತ್ತೆ. ಜೊತೆಗೇ ಜಂಟಿ ಸರ್ವೆ ಆದ ಬಳಿಕ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫಿಕೇಷನ್ ಆಗುತ್ತೆ. ಸೊ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದ್ದರೆ ನಿಮಗೆ ದುಡ್ಡು ಒದಗಿಸಿ ಕೊಡಲಿಕ್ಕೆ ಸರ್ಕಾರ ಯಾವುದೇ ತೊಂದರೆ ಇಲ್ಲ. ಇನ್ನು ಡಾಕ್ಯುಮೆಂಟ್ಸೇ ಕ್ಲಿಯರ್ ಇರಲಿಲ್ಲ ಅಂದರೆ ಸರ್ಕಾರ ಯಾವ ಅಕೌಂಟಿಗೆ ಹಾಕಬೇಕು, ನೀವೇ ಆ ಹೊಲದ ಮಾಲೀಕರಿದ್ದೀರಾ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಇರೋದಿಲ್ಲ. ಅಂಥದ್ರಲ್ಲಿ ಯಾರು ನಿಮಗೆ ದುಡ್ಡು ಕೊಡಬೇಕು? ಯಾರೂ ಕೂಡ ಕೊಡಲಿಕ್ಕಾಗೋದಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಮೊದಲು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿರಬೇಕು. ಅದರಲ್ಲಿ ಈಗ ಜಂಟಿ ಸರ್ವೆ ಆಗದೆ ಹಾಗೆ ದುಡ್ಡನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನಿಮ್ಮ ಹೊಲಗದ್ದೆಗಳಲ್ಲಿ ಪ್ರವಾಹ ಬಂದಿದ್ರೂ ಸಹಿತ ನಿಮಗೆ ದುಡ್ಡು ಸಿಗ್ತಾ ಇಲ್ಲ ಅಂದರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಜಂಟಿ ಸರ್ವೆ ಆಗಿಲ್ಲ ಸರ್, ನಮ್ಮಲ್ಲಿ ಬೆಳೆ ಹಾನಿ ಆಗಿದೆ, ಇದಕ್ಕೆ ಪರಿಹಾರ ಧನವನ್ನು ಕೊಡಬೇಕಾಗಿದೆ, ಸರ್ಕಾರದಿಂದ ಏನು ಒದಗಿಸಿ ಕೊಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೂಡ ಮಾಡಬೇಕು. ಜೊತೆಗೆ ನೀವು ಬೆಳೆಗಳ ಹಾನಿ ಆಗಿರುತ್ತಲ್ಲ ಅಥವಾ ವಿಡಿಯೋ ಅಥವಾ ಫೋಟೋಸನ್ನು ತೆಗೆದುಕೊಂಡು ಅವರಿಗೆ ತೋರಿಸ್ಬೇಕು, ಈ ರೀತಿ ಬೆಳೆ ಹಾನಿ ಆಗಿದೆ, ಸೊ ನಮಗೂ ಕೂಡ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡಬೇಕು ಅಂತಕ್ಕಂತಹ ಪ್ರಶ್ನೆಯನ್ನು ಮಾಡಿ ಅವರು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ತಾನಾಗಿನೇ ಜಂಟಿ ಸರ್ವೆ ಮಾಡ್ಲಿಕ್ಕೆ ಬಂದು ಜಂಟಿ ಸರ್ವೆ ಮಾಡಿದರೆ ಯಾವುದೇ ರೀತಿ ತೊಂದರೆ ಇಲ್ಲ, ನಿಮ್ಗೆ ದುಡ್ಡು ಜಮಾ ಆಗಲೇ ಆಗತ್ತೆ ಖಂಡಿತವಾಗ್ಲೂ. ಇದು ಈ ರೀತಿ ನೀವು ಭೇಟಿ ಕೊಟ್ಟು ದುಡ್ಡನ್ನು ಪಡ್ಕೊಳ್ಬಹುದು. ಒಟ್ಟಾರೆಯಾಗಿ ಎಷ್ಟೆಷ್ಟು ದುಡ್ಡು ಜಮಾ ಆಗುತ್ತೆ ಎಲ್ಲವೂ ಕೂಡ ಹೇಳಿದ್ದೀನಿ. ಇನ್ನು 2,50,00,000ದಷ್ಟು ದುಡ್ಡನ್ನು ಕೂಡ ನಿಮ್ಮ ಮನೆ ಬಳಕೆಯ ಗೃಹ ಬಳಕೆಯ ವಸ್ತುಗಳು ಕೊಚ್ಚಿಕೊಂಡು ಹೋಗಿದ್ದೆ ಆದರೆ ಅದಕ್ಕೂ ಕೂಡ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಅದಕ್ಕೂ ಕೂಡ ದುಡ್ಡನ್ನು ಒದಗಿಸಿ ಕೊಡ್ತಾರೆ. ಓಕೆನಾ? ಸೊ, ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ.